ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂತಹ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಸರ್, ಏನ್ ಹೇಳ್ತೀರಾ? ಆಡಳಿತ ಪಕ್ಷನೇ ಒಂಥರ ಪ್ರತಿಭಟನೆ ಹೇಳ್ತೀವಿ. ಇದು ಪ್ರಜಾಪ್ರಭುತ್ವನ ಬಿಜೆಪಿ ಜೆಡಿಎಸ್ ಅವ್ರು ಕಗ್ಗೊಲೆ ಮಾಡಕ್ ಹೋದಾಗ ಆ ಕಗ್ಗೊಲೆನ ತಡಿಯಕ್ ಹೋಗ್ತಾ ಇದೀವಿ ನಾವು ಬಿಜೆಪಿ ಜೆಡಿಎಸ್ ಅವರು ಪ್ರಜಾಪ್ರಭುತ್ವನ ಕೊಲೆ ಮಾಡಕ್ ಹೋಗ್ತಾ ಇದಾರೆ. ಆ ಕೊಲೆನ ತಡಿಯಕ್ ಹೋಗ್ತಿದ್ವಿ ನಾವು ಪ್ರಜಾಪ್ರಭುತ್ವವನ್ನ ಕಾಪಾಡ್ತಾ ಇದ್ದೀವಿ. ಇದು ಆ ರೀತಿ ಪ್ರತಿಭಟನೆ. ಗವರ್ನರ್ ಮೇಲೆ ಒತ್ತಡ ಹಾಕ್ತೀವಿ. ಆರ್ಟಿಕಲ್ 152 ಇಂದ ಆರ್ಟಿಕಲ್ 162 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗವರ್ನರ್ ಬಗ್ಗೆ ಹೇಳ್ತಾರೆ. ಆರ್ಟಿಕಲ್ 159 ನಲ್ಲಿ ಗವರ್ನರ್ ಪವರ್ಸ್ ಬಗ್ಗೆ ಅವರು ಓದ್ ತಗೊಂತಾರೆ. ಪ್ರಮಾಣವಚನ ತಗೊಂಡು ನಿಷ್ಪಕ್ಷಪಾತವಾಗಿರ್ತೀನಿ ಅಂತ. ಎಲ್ಲಿದ್ದಾರೆ ಅವರು? ಇಲ್ಲ. ಈ ತರ ವರ್ತಿಸೋದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ರಾಜ್ಯಪಾಲರು ಕಂಡ್ರೆ ಅವ್ರಿಗೆ ಬೆಲೆನೇ ಇಲ್ಲ. ರಾಜ್ಯಪಾಲರು ಕಂಡ್ರೆ ಅವ್ರಿಗೆ ಯಾವುದೇ ರೀತಿಯ ರೆಸ್ಪೆಕ್ಟು ಸಹ ಇಲ್ಲ. ಬಿಜೆಪಿ ಇಲ್ಲ, ಆ ತರ ಏನಿಲ್ಲ. ತಪ್ಪು ಮಾಡಿದಾಗ ತಪ್ಪು ಯಾರ್ದು ತಪ್ಪೇ ಅಲ್ವಾ ಸರ್? ಅದಕ್ಕೆ MLA MP CM ಇನ್ನೊಂದಂತಲ್ಲ. ಬಟ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಯಾವುದೇ ತಪ್ಪು ಮಾಡಿಲ್ಲ. ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. 4 ಜನ ಪೆಂಡಿಂಗ್ ಇಟ್ಕೊಂಡು ಸಿದ್ದರಾಮಯ್ಯನವ್ರದ್ದು ಯಾಕೆ ತನಿಖೆಗೆ ಆದೇಶ ಮಾಡುವ? ಅದೇ ಅವ್ರ ರಾಜಕೀಯ ಗ್ರೋತು ಅಹಿಂದ ನಾಯಕನನ್ನ ಅವ್ರ ಕೈಲಿ ಸಹಿಸಕ್ ಆಗ್ತಿಲ್ಲ. ಅದು ಅವ್ರ ಪ್ರಾಬ್ಲಮ್. ಅಹಿಂದ ನಾಯಕನನ್ನ ಸಹಿಸಕ್ ಅವ್ರ ಕೈ ಲಿಟ್ರಲಿ ಆಗ್ತಿಲ್ಲ. ರಾಜ್ಯಪಾಲರು ಸಹ ಒಬ್ಬರು ದಲಿತರು, ಅವರ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜಾಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ನೀವು ಹಂಗಂದ್ರೆ ಹುದ್ದೆನ ಜಾತಿಯಿಂದ ನೋಡ್ತೀರಾ? ಸಂವಿಧಾನಿಕ ಹುದ್ದೆ ಅದು. ಜಾತಿಯಿಂದ ಯಾಕೆ ನೋಡ್ಬೇಕು? ನಾವಂತೂ ನೋಡ್ತಾ ಇಲ್ಲ. ನಾವಿಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಹಿಂದ ವರ್ಗ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಿಂತಿದೆ. ಇಲ್ಲಿ ನಾವು ಮಾತಾಡ್ತೀವಿ ನಮ್ಮ ಅಹಿಂದ ನಾಯಕ ಅಂತ. ಅವರು ಸಂವಿಧಾನದಲ್ಲಿ ಪ್ರೆಸಿಡೆಂಟ್ ಇಂದ ಅಪಾಯಿಂಟ್ ಆದವರು. ಅವ್ರ್ಯಾಕೆ ಜಾತಿನ ತರಬೇಕು? ಸೊ ಖಂಡಿತವಾಗೂ ಗವರ್ನರ್ ಅವ್ರ ನಡೆನ ಬದಲಿಸ್ಕೋಬೇಕು ಅಂತ ನಾನು ವಿನಂತಿಸ್ತೇನೆ. ಒಂದು ಪಕ್ಷ ಗವರ್ನರ್ ಅವರು ಇದಕ್ಕೂ ಸಹ ಬಗ್ಲಿಲ್ಲ. ನೆಕ್ಸ್ಟ್ ನಿಮ್ಮ ನಡೆ ಏನಿರುತ್ತೆ? ಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಫೈಟ್ ಮಾಡ್ತೀವಿ. ನಾವು ಸುಮ್ಮನೆ ಇರ್ತೀವ? ಸುಮ್ಮನೆ ಇರಲ್ಲ. ಆಲ್ರೆಡಿ CM ಅವ್ರ ಕೇಸು ಸಹ ಈಗ 2ನೇ ಬಾರಿ ವಿಚಾರಣೆ ನಡೆದಿದೆ. ಇವತ್ತು ಸಹ ಇದೆ. ಏನ್ ಹೇಳ್ತೀರಾ? ಇಲ್ಲ ಸರ್, ನಮ್ಮ ಪರವಾಗಿ ಬರುತ್ತೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ. ನಾವು ಅವ್ರ ಜೊತೆ ಇದ್ದೀವಿ. ನಾವು ಗೆಲ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ಪವರ್ TV ಬೆಂಗಳೂರು.